ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಧ್ರುವರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಈ ದಿವಸ ವಿಶೇಷವಾಗಿ 22/8/2026 ಶನಿವಾರದ ದಿನ ಭವಿಷ್ಯ. ಇವತ್ತಿನ ದಿವಸ ಪಂಚಾಂಗದ ವಿಚಾರ ಸಂಬಂಧಪಟ್ಟಂತೆ ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ಇರ್ತಕ್ಕಂಥದ್ದು ಶನಿವಾರ. ಜ್ಯೇಷ್ಠ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಹಗಲು 2:50 ಇರುವಂಥದ್ದು. ತದನಂತರವಾಗಿ ಮೂಲಾ ನಕ್ಷತ್ರ ರಾಹುಕಾಲ ನೋಡಿದಾಗ 9:19 10:52 ಇರ್ತಕ್ಕಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 6:12 7:46 ಇರುವಂಥದ್ದು. ಯಮಗಂಡ ಕಾಲ ನೋಡಿದಾಗ 1:59 3:32 ಇರ್ತಕ್ಕಂಥದ್ದನ್ನ ನೀವು ನೋಡುವಂಥದ್ದು. ಎಲ್ಲರಿಗೂ ಹೇಳ್ತಕ್ಕಂಥದ್ದಿಷ್ಟೇ, ಆಲ್ಮೋಸ್ಟ್ ಈ ದಿವಸದ ಫಲಾಫಲಗಳೇನಿರ್ತದಲ್ಲ, ನಿನ್ನೆಯ ಸಂಚಿಕೆಯ ಫಲಾಫಲಗಳು ಆಲ್ಮೋಸ್ಟ್ ಮಧ್ಯಾಹ್ನದವರೆಗೆ ಅದೇ ಕಂಟಿನ್ಯೂ ಆಗುತ್ತೆ. ನಿಮಗೆ ಸಾಮಾನ್ಯವಾಗಿ ಆ ರೀತಿಯಾದಂಥ ಪರಿಸ್ಥಿತಿಗಳೇ ನಿರ್ಮಾಣ ಆಗೋದಕ್ಕೆ ದಾರಿಯಾಗುತ್ತೆ ಮಧ್ಯಾಹ್ನದವರೆಗೆ. ಅಂದರೆ ಮಧ್ಯಾಹ್ನ ಏನು ಜ್ಯೇಷ್ಠ ನಕ್ಷತ್ರವಿದೆಯಲ್ಲ 2:50 ಅಲ್ಲಿವರೆಗೆ ನಿನ್ನೆಯಲ್ಲಿ ದಿನ ಭವಿಷ್ಯಗಳನ್ನು ಏನು ಹೇಳಿದನೋ ಆ ಸಂಚಿಕೆಯ ಫಲಾಫಲಗಳೇ ಮುಂದುವರಿಯುವಂಥ ಸಂದರ್ಭಗಳಿರ್ತದೆ. ಅದನ್ನು ಒಂದು ಸ್ವಲ್ಪ ನೋಡಿಕೊಳ್ಳಿ ಸಾಧ್ಯವಾದಷ್ಟು ಕೂಡ. ತದನಂತರ ಮೂಲಾ ನಕ್ಷತ್ರ ಬರ್ತದಲ್ಲ, ಮೂಲಾ ನಕ್ಷತ್ರ ಬಂದಾಗ ಫಲಾಫಲಗಳು ಚೇಂಜ್ ಆಗುವಂಥದ್ದು ಅಥವಾ ಬದಲಾವಣೆಗಳಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಏನು ಫಲಾಫಲಗಳು ಬರಬಹುದು? ಮೇಷರಾಶಿಗೆ ಸಂಬಂಧಪಟ್ಟಂತೆ ಸಂತಾನದ ಚಿಂತೆಗಳು ಬರುವಂಥದ್ದು, ಅಥವಾ ಮಕ್ಕಳ ಭವಿಷ್ಯವನ್ನು ನಿಲ್ಲಿಸಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರಯತ್ನ ಅಲ್ಲಿ ಸೋಲ್ತಾ ಇರ್ತಕ್ಕಂಥದ್ದು. ಮಕ್ಕಳ ಜೀವನದಲ್ಲಿ ಸ್ಟ್ರಾಂಗ್ ಆಗ್ತಾ ಇಲ್ವಲ್ಲ ಅಥವಾ ಗಟ್ಟಿಯಾಗಿ ನಿಲ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಒಂದು ಭ್ರಮೆಯೋ ಅಥವಾ ಆತಂಕವೋ ವ್ಯಕ್ತಪಡಿಸ್ತಕ್ಕಂಥದ್ದು. ಅಂದುಕೊಂಡಿದ್ದು ಯಾವುದೂ ಕೂಡ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಅಥವಾ ಅದರಿಂದ ಸ್ವಲ್ಪ ಧೈರ್ಯವನ್ನು ಕಳೆದುಕೊಳ್ತಕ್ಕಂಥ ಸಂದರ್ಭ, ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದಲ್ಲಿ ಗಂಭೀರ ಸ್ವರೂಪಗಳಿಲ್ಲ ಅಂದ್ರೂ ಕೂಡ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಈ ಡಿಸ್ಟರ್ಬು, ಇರಿಟೇಟು, ಆತ್ಮಸ್ಥೈರ್ಯ ಇಲ್ಲದೆ ಇರ್ತಕ್ಕಂಥದ್ದು, ಕುಂದತಕ್ಕಂಥದ್ದು, ಈ ಡಿಸ್ಟರ್ಬ್ಗಳೇ ನಿಮ್ಮನ್ನ ಎಲ್ಲೋ ಸಣ್ಣದಾಗಿ ಆರೋಗ್ಯ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ಕಡೆಯಿಂದ ಉದ್ಯೋಗ ನಷ್ಟಗಳಾಗ್ತಕ್ಕಂಥದ್ದು ಅಥವಾ ಉದ್ಯೋಗ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ಅದರ ಜೊತೆಯಲ್ಲಿ ನಿಮಗೆ ನಾಳೆಯ ಭವಿಷ್ಯದಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ಲಾನು ಕೂಡ ಸಕ್ಸಸ್ ಆಗ್ತಿಲ್ಲ, ಅದರದೊಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಯಾವ ಜನ್ಮದ ಕರ್ಮವೋ ಅಥವಾ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರ್ತಕ್ಕಂಥ ತಪ್ಪುಗಳು ಈ ದಿವಸ ಮತ್ತೆ ನಿಮಗೆ ಅದು ಕರ್ಮವಾಗಿ ಕಾಡಾಟವನ್ನು ಕೊಡ್ತಕ್ಕಂಥ ಸ್ಥಿತಿ. ವಿದ್ಯಾಭ್ಯಾಸದ ಕಡೆಗೆ ಒಲವಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕೂತ್ಕೋಬೇಕು ಅನ್ನೋ ಭಾವನೆನೇ ಬರ್ತಾ ಇಲ್ಲ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗಿ ಬರಬಹುದು. ಅದರ ಜೊತೆಯಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದ ಇನ್ನಷ್ಟು ತಾಪತ್ರೆಯನ್ನು ಎದುರಿಸುವಂಥ ಸಾಧ್ಯತೆ, ನಿರೀಕ್ಷೆಗಳು ಹುಸಿಯಾಗುವಂಥದ್ದನ್ನ ಮೇಷರಾಶಿನವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಕುಜವತ್ಕೇತು ಪ್ರಭಾವವಾದ್ರೂ ಕೂಡ ನಿಮಗೆ ಈ ದಿವಸ ಒತ್ತಡವೇ ಆಗಿರ್ತದೆ, ಕೋಪತಾಪಗಳು ವಿಪರೀತವಾಗಿ ಇರ್ತಕ್ಕಂಥ ಸಂದರ್ಭವನ್ನ ಮೇಷರಾಶಿ ನೋಡ್ತೀರಿ. ಓಂ ಶ್ರೀ ಸತ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ಅದೇ ಫಲಾಫಲಗಳು 2:50 ಅಂದ್ರೆ ಜ್ಯೇಷ್ಠ ನಕ್ಷತ್ರ 2:50 ಅದೇ ಫಲಾಫಲಗಳು ಆಲ್ಮೋಸ್ಟ್ ಕಂಟಿನ್ಯೂ ಆಗುತ್ತೆ. 2:50 ನಂತರ ಕೇತುವಿನ ಪ್ರಭಾವ ಬರುತ್ತದೆ. ಹಾಗಾಗಿ ಅದಾದ ನಂತರ ನಿಮಗೆ ಏನಾಗ್ತದೆ, ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭ, ಒಂದು ರೀತಿಯಲ್ಲಿ ಕಿರಿಕಿರಿಗಳಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರುವಂಥ ಸನ್ನಿವೇಶ. ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸ ನಾನು ಅಂದ್ಕೊಂಡ ರೀತಿಯಲ್ಲಿ ಮಾಡೋಕೆ ಆಗ್ತಲ್ಲವಲ್ಲ ಅನ್ನೋ ರೀತಿಯಾದಂಥ ಗಿಲ್ಟಿ ಫೀಲಿಂಗ್ ಜಾಸ್ತಿ ಆಗುವಂಥದ್ದು. ಮಾಡಬೇಕು ಅಂತ ಅಂದ್ಕೊಂತೀರಿ, ಕೂತ್ಕೊಂಡ್ರೆ ಸಾಕು ಡಿಸ್ಟರ್ಬ್ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನ ಕಾಣತಕ್ಕಂಥದ್ದು. ಒಂದು ಕಡೆಯಿಂದ ಖರ್ಚು ಜಾಸ್ತಿ ಆಗ್ತಾ ಇರ್ತವೆ,
ಹಣಕಾಸಿನ ಕೊರತೆಗಳ ಚಿಂತೆಗಳು ಅಥವಾ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆಗಳು, ಯಾರ ಜೊತೆನೂ ಸೇರಕ್ಕೆ ಇಷ್ಟಪಡೋದಿಲ್ಲ, ಅದ್ರ ಜೊತೆಯಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಅಥವಾ ಅಕ್ರಮ ಆಲೋಚನೆಗಳು, ಅಕ್ರಮವಾದಂಥ ಚಟುವಟಿಕೆಗಳು ಏನಿರ್ತಾವಲ್ಲ ಅವೆಲ್ಲವೂ ಕೂಡ ಈ ದಿವಸ ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ, ಸಮಸ್ಯೆನ ತರುವಂತ ಸಂದರ್ಭಗಳು ಇರ್ತದೆ. ಒಟ್ಟಿನಲ್ಲಿ ಮನಸ್ಸಿಗೆ ಒಂದು ತೃಪ್ತಿಯ ದಿವಸ ಅನ್ನುವಂಥ ಸ್ಥಿತಿ ಇರೋದಿಲ್ಲ. ಗಿಲ್ಟಿ ಫೀಲಿಂಗ್ ಜಾಸ್ತಿ ಆಗ್ತದೆ. ಒಂದು ರೀತಿಯಲ್ಲಿ ಆತಂಕದ ಪ್ರಭಾವ ಜಾಸ್ತಿ ಆಗುವಂಥ ಸ್ಥಿತಿಯನ್ನ ಮಧ್ಯಾಹ್ನದ 2:50 ನಂತರ ನೀವು ನೋಡುವಂಥ ಸಾಧ್ಯತೆಗಳಿರುತ್ತೆ ಋಷಭ ರಾಶಿಗೆ ಸಂಬಂಧಪಟ್ಟಂತೆ. ಓಂ ಸೌಮ್ಯಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಮಿಥುನ ರಾಶಿನವರಿಗೆ ಒಂದು ರೀತಿನಲ್ಲಿ ಧೈರ್ಯ ಸಿಗುವಂತ ಸಂದರ್ಭ, ಮತ್ತೆ ಯಾರ್ಯಾರ ಕೇಡನ್ನ ಬಯಸಿರ್ತಾರಲ್ಲ, ಕೇಡನ್ನ ಮಾಡಿರ್ತಾರಲ್ಲ ಅವರಿಗೆ ಉಲ್ಟ ಹೊಡಿತಕ್ಕಂಥ ಸ್ಥಿತಿ ಬರುವಂಥದ್ದು. ಕಮ್ಯುನಿಕೇಶನ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ತುಂಬಾ ಚೆನ್ನಾಗಾಗುವಂತ ಸಾಧ್ಯತೆ. ಸರ್ಕಾರಿ ಅಧಿಕಾರಿಗಳೊಂದಿಗೆ ಮನಸ್ತಾಪಗಳಾಗಬಹುದು ಅಥವಾ ಕಿರಿಕಿರಿಗಳಾಗಬಹುದು, ಬಟ್ ಕೆಲಸ ಆಗುವಂತ ಸ್ಥಿತಿ ಇರುತ್ತೆ. ಹೋರಾಟ ಮಾಡಿ ಗುದ್ದಾಡಿ ಪದ್ದಾಡಿ ಕೆಲಸವನ್ನು ಮಾಡಿಸಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು. ಲಾಭದಲ್ಲಿ ಅಲ್ಪ ಚೇತರಿಕೆ ಅಥವಾ ಅಲ್ಪ ಪ್ರಮಾಣದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥದ್ದು. ಆದರೆ 2:50 ನಿಮಗೆ ಮಿಥುನ ರಾಶಿನವರಿಗೆ ಕಳೆದ ಸಂಚಿಕೆ ಅಂದ್ರೆ ನಿನ್ನೆಯ ಸಂಚಿಕೆಯಲ್ಲಿ ಏನು ಹೇಳಿದನಲ್ಲ ಅದೇ ಪ್ರಭಾವ ಇರ್ತದೆ 2:50 2:50 ನಂತರ ಕೇತುವಿನ ಪ್ರಭಾವ ಬರೋದ್ರಿಂದ ಈ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆ. ಈ ಗಂಟಲಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಬ್ಲಡ್ ಅಲ್ಲಿ ವಿಟಮಿನ್ ಡಿ ಕಡಿಮೆಯಾಗಿ ಸುಸ್ತು ಆಗುವಂತಹ ಸಂದರ್ಭಗಳೇನಾದ್ರೂ ಬರುವಂಥದ್ದು, ಗಂಟಲು ಕೆರೆತ ಬರ್ತಕ್ಕಂಥದ್ದು, ಗಂಟಲು ಇನ್ಫೆಕ್ಷನ್ ಆಗುವಂಥದ್ದು, ಈ ಪ್ರಭಾವ ಮತ್ತೆ ಪರಿಣಾಮವನ್ನು ನೋಡಬೇಕಾಗತ್ತೆ. ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ, ಮಿಕ್ಕಿದ್ದು ಅದ್ರ ಪಾಡಿಗೆ ಅದು ಚೆನ್ನಾಗಿ ನಡೆಯೋದಕ್ಕೆ ದಾರಿ ಆಗ್ತದೆ. ಚಿಂತೆ ಮಾಡುವಂತ ಅವಶ್ಯಕತೆಗಳೇನು ಇರೋದಿಲ್ಲ. ಆದರೆ ಬಂಧುಗಳಿಂದ ನಿರಾಸೆಗಳು ಹುಸಿಯಾಗುವಂತ ಸ್ಥಿತಿ ಇರುತ್ತೆ ಮಿಥುನ ರಾಶಿಗೆ. ಸಿಹಿ ಕುಂಬಳಕಾಯಿನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ಈ ನೋಡುವಂಥದ್ದು. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಕಟಕ ರಾಶಿಯವರಿಗೆ ಕಳೆದ ವಾರ ಅಥವಾ ಕಳೆದ ದಿವಸ ಏನು ಹೇಳಿದ್ನೋ ಅದೇ ಫಲಾಫಲಗಳು 2:50 ನಡೀತದೆ. 2:50 ನಂತರ ಕೇತುವಿನ ನಕ್ಷತ್ರ ಬರೋದ್ರಿಂದ ಅಲ್ಲಿಂದ ಸ್ವಲ್ಪ ಬದಲಾವಣೆಯನ್ನು ನೋಡ್ಬೇಕಾದ್ರೆ, ಅಂದ್ರೆ ಮಧ್ಯಾಹ್ನ ನಂತರ ಸ್ವಲ್ಪ ಬದಲಾವಣೆಯನ್ನು ನೋಡಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನ ಕಾಣ್ತಕ್ಕಂಥದ್ದು. ಅಂದ್ರೆ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಅತೃಪ್ತಿಯ ವಾತಾವರಣ, ಒಂದು ಉಳಿತಾಯ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಒಂದು ಡಿಸ್ಟರ್ಬ್ ಅಥವಾ ಜಿಗುಪ್ಸೆಗಳಾಗ್ತಕ್ಕಂಥ ಸ್ಥಿತಿಯನ್ನ ಕಾಣುವಂತ ಸಾಧ್ಯತೆಗಳಿರುತ್ತೆ. ಖರ್ಚುಗಳು ಹೆಚ್ಚಾಗಿ ಬರುತ್ತೆ, ಅದರ ಜೊತೆ ಉಳಿತಾಯವೂ ಕೂಡ ಆಗ್ತಾ ಇರೋದಿಲ್ಲ. ಅದರದ್ದೊಂದು ಸಮಸ್ಯೆ. ಕುಟುಂಬದಲ್ಲಿ ಒಬ್ರಿಗೊಬ್ರಿಗೆ ಅನಾರೋಗ್ಯ ಅಂತಕ್ಕಂಥ ಕಾಡಾಟವನ್ನು ಕೊಡ್ತಾ ಇರೋದ್ರಿಂದ ಅದು ಒಂದ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು. ಎಲ್ಲೋ ಹೋಗ್ಬೇಕು ಅಂತೀರಿ, ಹೋಗೋದಿಕ್ಕಾಗೋದಿಲ್ಲ. ಏನೋ ಮಾಡ್ಬೇಕು ಅಂತೀರಿ, ಮಾಡೋದಿಕ್ಕಾಗೋದಿಲ್ಲ. ಏನೋ ಕುಟುಂಬದ ಸಹಾಯವನ್ನು ನಿರೀಕ್ಷೆ ಮಾಡಿರ್ತೀರಿ, ಈಡೇರುವುದಿಲ್ಲ. ಈ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಕ್ಕಂಥ ಸಂದರ್ಭ. ನಿಮ್ಮ ವಾತಾವರಣಗಳೇನೋ ಪರವಾಗಿಲ್ಲ, ವ್ಯಾವಹಾರಿಕ ರೀತಿಗೆ ಸಂಬಂಧಪಟ್ಟಂತೆ ಕುಟುಂಬವೇ ಅಥವಾ ಕುಟುಂಬದ ಸ್ಥಿತಿಗತಿಗಳೇ ನಿಮ್ಮನ್ನ ಈ ದಿವಸ ಮಧ್ಯಾಹ್ನದ ನಂತರ ಕೆಡಿಸುವಂತ ಸ್ಥಿತಿಯನ್ನ ಕಾಣುತ್ತೆ. ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಕೇತು, ಅದರ ಜೊತೆ ರವಿ ಕುಳಿತಿದ್ದಾನೆ, ಮೊದಲೇ ಗ್ರಹಣಕ್ಕೊಳಗಾಗಿದ್ದಾನೆ. ಹಾಗಾಗಿ ತುಂಬಾ ಡಿಸ್ಟರ್ಬ್ ಆಗುವಂತ ಘಟನೆಗಳು ನಡೆಯಬಹುದು ಮಧ್ಯಾಹ್ನದ ನಂತರ. ಮಧ್ಯಾಹ್ನದವರೆಗೆ ನಿನ್ನೆಯ ಸಂಚಿಕೆ ದಿನ ಏನು ಹೇಳಿದನೋ ಅದೇ ಪ್ರತಿಫಲಗಳು ಅಥವಾ ಫಲಾಫಲಗಳು ನಿಮಗೆ ನಡೀತದೆ. ಮಧ್ಯಾಹ್ನ ನಂತರ ತುಂಬಾ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಒಂಥರ ಆತ್ಮಸ್ಥೈರ್ಯವನ್ನು ಕುಂದಿಸ್ಕೊಳ್ತಕ್ಕಂಥದ್ದು, ಧೈರ್ಯ ಇಲ್ಲದಂಥ ಸ್ಥಿತಿ. ಎಂಥ ಗಟ್ಟಿಯಾದಂಥ ಮನುಷ್ಯನು ಅಥವಾ ಧೈರ್ಯ ತುಂಬಿರ್ತಕ್ಕಂಥ ಮನುಷ್ಯನೂ ಕೂಡ ಧೈರ್ಯ ಕಳೆದುಕೊಳ್ತಕ್ಕಂಥ ಸ್ಥಿತಿಯನ್ನ ಕಾಣತಕ್ಕಂಥದ್ದು. ನನ್ನ ಕೈಲಿ ಏನೋ ಆಗ್ತಲ್ಲವಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಏನೋ ಹೇಳಿಕೊಳ್ಳಲಾರದಿಂದ ಕೆಲವೊಂದು ತೊಳಲಾಟ, ಒತ್ತಡ, ಕೋಪ, ಅಗ್ರೆಸಿವ್, ಕಂಟ್ರೋಲೇ ಸಿಕ್ಕೋದಿಲ್ಲ. ನಿಮ್ಗೆ ಯಾವುದು ಕೂಡ ನಿಮ್ಮ ಕಂಟ್ರೋಲಿಗೆ ಸಿಗೋದಿಲ್ಲ. ಆ ರೀತಿಯಲ್ಲಿ ಏನೋ ಅವ್ಯವಸ್ಥೆಗಳಾಗ್ತಕ್ಕಂಥ ಕಂಡೀಷನ್ ಬರ್ಬೋದು. ವ್ಯವಹಾರ ಚೆನ್ನಾಗಾದ್ರೂ ನಿಮ್ಮ ಕಂಡೀಷನ್ ಸರಿ ಇರೋದಿಲ್ಲ. ಅದು ಇನ್ನರ್ ಫೀಲ್ ಏನಿರ್ತದಲ್ಲ ಅದು ಸ್ವಲ್ಪ ಅಷ್ಟೊಂದು ಕಂಫರ್ಟ್ ಝೋನಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದನ್ನ ಸಿಂಹರಾಶಿ ನೋಡ್ತೀರಿ ಮಧ್ಯಾಹ್ನದ ನಂತರ.
ಹೆಸರು ಬೇಳೆಯನ್ನ ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಕನ್ಯಾ ರಾಶಿನಿಗೆ ಸಾಮಾನ್ಯವಾಗಿ ನಿದ್ರೆ ಮಾಡುವಂಥದ್ದು ಕಷ್ಟವಾಗಬಹುದು. ಕನ್ಯಾ ರಾಶಿನಿಗೆ ಮಧ್ಯಾಹ್ನದವರೆಗೆ ಜ್ಯೇಷ್ಠ ನಕ್ಷತ್ರವಿರುವವರೆಗೆ ನೆನ್ನೆಯ ಫಲಾಫಲಗಳನ್ನು ಏನು ಹೇಳಿದ್ನೋ ಅದೇ ಕಂಟಿನ್ಯೂ ಆಗುತ್ತೆ. ಮಧ್ಯಾಹ್ನ ನಂತರ ಮೂಲಾ ನಕ್ಷತ್ರ ಬರ್ತದೆ. ಮೂಲಾ ನಕ್ಷತ್ರ ಬಂದಾಗ ನಿಮಗೆ ಈ ದಿವಸ ನಿದ್ರೆ ಮಾಡ್ತಕ್ಕಂಥದ್ದು ಕಷ್ಟ, ಒತ್ತಡದ ಬದುಕಾಗ್ತಕ್ಕಂಥದ್ದು, ಅನಗತ್ಯ ಖರ್ಚುಗಳು ಬರುವಂಥದ್ದು, ಅಂದುಕೊಳ್ಳಲಾರದಂತ ರೀತಿಯಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಒಂಟಿಯಾಗಿ ಕಾಲ ಕಳಿತಕ್ಕಂಥ ಆಲೋಚನೆಗಳು, ಯಾರನ್ನು ಸೇರೋದಕ್ಕೆ ಇಷ್ಟ ಆಗದೇ ಇರ್ತಕ್ಕಂಥ ಸಂದರ್ಭಗಳು ಕಾಣುವಂತ ಸಾಧ್ಯತೆಗಳಿರುತ್ತೆ. ಯಾರು ಮಾತಾಡ್ಸಿದ್ರೆ ಏನೋ ಇರಿಟೇಟ್ಗೊಳಗಾಗ್ತಕ್ಕಂಥದ್ದು, ಮಾತಾಡೋದಕ್ಕೆ ಇಷ್ಟ ಆಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆ ಯಥಾವತ್ ನಡ್ಕೊಂಡು ಹೋಗುತ್ತೆ. ಬಟ್ ನಿಮ್ಮ ಆ ನಿದ್ರೆ ಸರಿ ಆಗದೇ ಇರ್ತಕ್ಕಂಥದ್ದು, ಏನೋ ನೆಗೆಟಿವ್ ಕನಸುಗಳು ಬೀಳ್ತಕ್ಕಂಥದ್ದು, ಯಾಕೋ ಒಂಟಿಯಾಗಿರ್ಬೇಕು ಅನ್ಸುವಂಥದ್ದು, ಒಂದು ರೀತಿಯಲ್ಲಿ ಯಾರ ಜೊತೆನಲ್ಲೂ ಮಿಂಗಲ್ ಆಗೋದಕ್ಕೆ ಇಷ್ಟ ಆಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಏನ್ ಮಾಡೋದಕ್ಕೂ ಆಸಕ್ತಿಗಳಿಲ್ಲ, ಮೋಕ್ಷ ಭಾವ ಅಂತಕ್ಕಂಥ ಸಂದರ್ಭ, ಈ ರೀತಿಯಲ್ಲಿ ಏನೋ ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ಈ ದಿವಸ ಅನ್ನ ಸೆಳೆದುಕೊಂಡು ಹೋಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಕನ್ಯಾ ರಾಶಿನವರು ಮಧ್ಯಾಹ್ನ ನಂತರ ನೋಡ್ತೀರಿ. ಕನ್ಯಾ ರಾಶಿನವರು ಓಂ ಶಿವಶಂಕರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ತುಲಾರಾಶಿನಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಲಾಭದಲ್ಲಿರ್ತಕ್ಕಂಥ ಕೇತು ಲಾಭಾಧಿಪತಿ ಜೊತೆನಲ್ಲೇ ಕುಳಿತಿದ್ದಾನೆ, ಅದರ ಫಲವನ್ನೇ ಕೊಡಬೇಕು. ಹಾಗಾಗಿ ಲಾಭವಾಗಬೇಕು, ಯೋಗ ಫಲಗಳು ಬರಬೇಕು, ಅದೃಷ್ಟ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನ ಕಾಣ್ತದೆ. ಅಂದುಕೊಂಡಂತ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಕಾಣುವಂಥದ್ದು. ಆರ್ಥಿಕ ವೃದ್ಧಿ ಆಗಬೇಕು, ಪಾಲುದಾರಿಕೆ ವ್ಯವಹಾರ ಚೆನ್ನಾಗಾಗಬೇಕು, ವಿದ್ಯಾ ಪ್ರಗತಿಯನ್ನು ಕಾಣಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ, ಆಗತ್ತೆ ಅದೆಲ್ಲವೂ ಕೂಡ. ಆದರೆ ಇಲ್ಲೊಂದು ತುಲಾರಾಶಿನವರೊಂದು ಸಣ್ಣದಾದಂಥ ಒಂದು ಗುಟ್ಟು ಏನಂತಂದ್ರೆ, ಯಾವುದಾದರೂ ಸಾವು ನೋವುಗಳಾದರೆ ಈ ದಿವಸ ಹೋಗುವಂಥದ್ದು ಅಷ್ಟೊಂದು ಸೂಕ್ತವಲ್ಲ. ಅಥವಾ ತುಂಬಾ ಹತ್ತಿರ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ಬಟ್ ಯಾರೋ ಇದು ಮಾಡಿದರೆ ಒಂದ್ಸರಿ ನೋಡ್ಕೊಂಬರೋಣ ಈ ರೀತಿಯಲ್ಲಿ ಹೋಗುವಂಥದ್ದು ಉತ್ತಮ ಅಲ್ಲ. ಬಾಧಕಾಧಿಪತಿ ಪ್ರಭಾವ, ಅದರ ಜೊತೆಯಲ್ಲಿ ಕೇತು ಪ್ರಭಾವ, ಏನೋ ನೆಗೆಟಿವ್ ನಿಮ್ಮ ಮಾನಸಿಕವಾದಂಥ ಸ್ಥಿತಿಯನ್ನು, ದೈಹಿಕವಾದಂಥ ಸ್ಥಿತಿಯನ್ನು, ಸಮಸ್ಯೆಯನ್ನ ತರುವಂತ ಸ್ಥಿತಿ ಬರಬಹುದು ಈ ದಿವಸ ಏನಾದ್ರೂ ಸಾವು ನೋವುಗಳಿಗೆ ಹೋಗಿದ್ರೆ. ತುಲಾರಾಶಿನವರು ಎಲ್ಲಾದ್ರೂ ಈ ನಿಂಬೆಹಣ್ಣೋ ಮತ್ತೊಂದೋ ಮಗದೊಂದೋ ಮೊಟ್ಟೆನೋ ಒಡೆದಿದ್ದಂಥ ಪಕ್ಷದಲ್ಲಿ ದಾಟದಿಕ್ಕೆ ಹೋಗಬೇಡಿ. ನಿಮಗೆ ಅದು ಇನ್ಫ್ಯಾಕ್ಟ್ ಆಗ್ಲಿಲ್ಲ ಅಂದ್ರೂ ಕೂಡ ಅನುಭವ ಆದಂಥವ್ರಿಗೆ ಗೊತ್ತಿರುತ್ತೆ ಅದ್ರ ಪ್ರಭಾವ ಏನು ಅಂತ. ಬಟ್ ಅದೇನಾದ್ರು ತುಂಬಾ ವೀಕ್ ಮೈಂಡೆಡ್ ಇದ್ರೆ ಇನ್ನಷ್ಟು ಪರಿಣಾಮ ಬೀರುತ್ತೆ. ನೆಗೆಟಿವ್ ಎನರ್ಜಿ ಏನಾದರೂ ಈ ದಿವಸ ನಿಮಗೆ ಪಾಸ್ ಆಯಿತು ಅಂತಂದ್ರೆ ಮುಂದೆ ಅದನ್ನ ಯಾವತ್ತಿಗೂ ಕೂಡ ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಂಡೀಷನ್ಸ್ಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ ತುಲಾರಾಶಿನವರಿಗೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮಧ್ಯಾಹ್ನದವರೆಗೆ ಕಳೆದ ಸಂಚಿಕೆಯಲ್ಲಿ, ನಿನ್ನೆಯ ಸಂಚಿಕೆಯಲ್ಲಿ ಏನು ಹೇಳಿದ್ನೋ ಅದೇ ನಡೀತದೆ. ಮಧ್ಯಾಹ್ನ ನಂತರ ಜ್ಯೇಷ್ಠ ನಕ್ಷತ್ರ ಮುಗಿದ ನಂತರ ಏನಾಗಬೇಕು, ಈಗ ಏನು ಹೇಳಿದನ ಈ ಪ್ರಭಾವಗಳು ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಇರಿ. ಮನೆಯಲ್ಲಿ ಸಿಹಿ ಪೊಂಗಲನ್ನ ಮನೆ ದೇವರಿಗೆ ನೈವೇದ್ಯವನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಉದ್ಯೋಗಸ್ಥರಿಗೆ ಅನುಕೂಲ, ಅದರ ಜೊತೆಯಲ್ಲಿ ಈ ಸರ್ಕಾರಿ ಅಧಿಕಾರಿಗಳಿಂದ ಏನಾದ್ರು ಕೆಲಸ ಆಗಬೇಕು ಅಂದ್ರೆ ಕೈ ಸಿಕ್ಕಿದ್ರೆ ಕೆಲಸ ಆಗುತ್ತೆ, ಸಾಧ್ಯತೆಗಳು ಕೈ ಸಿಗೋದೇ ಇಲ್ಲ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಅಲ್ಲಿ ಇರ್ತದೆ. ಗೌರವಕ್ಕೆಲ್ಲೋ ಧಕ್ಕೆ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ, ಆತಂಕ ಶುರುವಾಗಬಹುದು. ಬಟ್ ಅದು ಯಾವುದು ಕೂಡ ಆಗೋದಿಲ್ಲ. ಏನೋ ತೊಂದರೆ ಆಗುತ್ತೆ ಅನ್ನೋ ರೀತಿಯ ಆತಂಕವಿದ್ರೆ ಆ ಭಯ ಬಿಟ್ಟಾಕಿ ಎಂಥದ್ದು ಆಗೋದಿಲ್ಲ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಪರವಾಗಿಲ್ಲ, ಯಾಕಂದ್ರೆ ಆರ್ಥಿಕ ಕೋಣದಲ್ಲಿ ಕೊಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಪರವಾಗಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಒಂದು 80% ಆಗತ್ತೆ. ನಿಮ್ಮ ಏನು ವ್ಯಾವಹಾರಿಕ ಅಥವಾ ವ್ಯಾಪಾರದ ವಿಚಾರ ಸಂಬಂಧಪಟ್ಟಂತೆ ಒಂದು 80%, ನಿರೀಕ್ಷೆ 100 ಇಟ್ಟಿದ್ರೆ 80 ಈಡೇರುವಂತ ಸಂದರ್ಭಗಳು ಕಂಡು ಬರುತ್ತದೆ. ಆರೋಗ್ಯದಲ್ಲೂ ಕೂಡ ಅಂತ ಗಂಭೀರ ಸ್ವರೂಪಗಳನ್ನ ಕಾಣುವಂತ ಸಾಧ್ಯತೆಗಳು ಇರುವುದಿಲ್ಲ ವೃಶ್ಚಿಕ ರಾಶಿನವರಿಗೆ. ಆದರೆ ಮಧ್ಯಾಹ್ನ 2:50 ಜ್ಯೇಷ್ಠ ನಕ್ಷತ್ರವಿದೆ ಈ ದಿವಸ. ಹಾಗಾಗಿ ನಿನ್ನೆಯ ಸಂಚಿಕೆಯಲ್ಲಿ ಏನೇನಿದೋ ಅಲ್ಲಿವರೆಗೆ 2:50 ಅದೇ ನಡೀತದೆ. ಅದಾದ ನಂತರ ಇದ್ರ ಪ್ರತಿಫಲಗಳು ಸಿಗೋದಕ್ಕೆ ದಾರಿ ಇರ್ತದೆ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ.
ಶ್ರೀ ಲಲಿತಾಷ್ಟೋತ್ತರವನ್ನು ಪಡೆದು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ 2:50ರವರೆಗೆ ಜ್ಯೇಷ್ಠ ನಕ್ಷತ್ರವಿರೋದ್ರಿಂದ ನಿನ್ನೆಯ ಸಂಚಿಕೆಯಲ್ಲಿ ಏನು ಹೇಳಿದ್ನೋ ಅದೇ ಸ್ವಲ್ಪ ನಿಮಗೆ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳಿರುತ್ತೆ. 2:50ರ ನಂತರ ಕೇತುವಿನ ನಕ್ಷತ್ರ ಬರುತ್ತೆ. ಕೇತುವಿನ ನಕ್ಷತ್ರ ಬಂದರೆ ಇದರ ಪರಿಣಾಮ ಈ ರೀತಿಯಲ್ಲಿ ಕಾಣ್ತದೆ. ಹೆಂಗೆ? ತಂದೆ ಆರೋಗ್ಯ ವ್ಯತ್ಯಾಸ ಆಗಬಹುದು, ನಾಳೆಯ ಭವಿಷ್ಯದ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ಆತಂಕ ಶುರುವಾಗಬಹುದು, ಅದೃಷ್ಟ ಕೈ ಕೊಡಬಹುದು, ಧೈರ್ಯಗುಂದುವಂತ ರೀತಿಯಲ್ಲಿ ಕೆಲವೊಂದು ಘಟನೆಗಳು ನಡೀತಕ್ಕಂಥ ಸಂದರ್ಭ, ಉದ್ಯೋಗ ನಷ್ಟ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕ, ಏನ್ ಕೆಲಸಕ್ಕೆ ಕೈ ಹಾಕಿರು ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಸಿಗ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಆತಂಕ, ಎಲ್ಲಿ ಗೌರವಕ್ಕೆ ಧಕ್ಕೆ ಆಗುತ್ತೋ ಅನ್ನೋ ರೀತಿಯಾದಂಥ ಒಂದು ಅಭದ್ರತೆಯ ಭಾವ, ಇದೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂತ ಸಾಧ್ಯತೆಗಳಿರುತ್ತೆ. ಕೇತುವಿಗೆ ಬೇರೆ ಗ್ರಹದ ದೃಷ್ಟಿ ಇದ್ದಿದ್ರೆ ಅದರ ಪರಿಣಾಮಗಳು ಬೇರೆ, ಪ್ರಭಾವಗಳು ಬೇರೆ. ಆದರೆ ಬೇರೆ ಗ್ರಹದ ದೃಷ್ಟಿ ಯಾವ ಪ್ರಭಾವ ಇಲ್ಲ, ರವಿ ಅಲ್ಲೇ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಆ ಗ್ರಹಣಕ್ಕೊಳಗಾಗಿರೋದ್ರಿಂದ ಸ್ವಲ್ಪ ಅದೃಷ್ಟವನ್ನು ಕಿತ್ಕೊಳ್ತಾನೆ, ತಂದೆಯಿಂದ ಅಂತರವನ್ನು ಕಾಯ್ದುಕೊಳ್ತಾನೆ, ಅಥವಾ ತಂದೆಯನ್ನ ದೂರ ಮಾಡ್ತಕ್ಕಂಥ ಪರಿಸ್ಥಿತಿಯೋ ಅಥವಾ ತಂದೆಯಿಂದ ದೂರವಾಗ್ತಕ್ಕಂಥ ಒಂದು ವಾತಾವರಣವೋ, ಮನಸ್ತಾಪಗಳಾಗ್ತಕ್ಕಂಥ ಸನ್ನಿವೇಶವೋ ಇವೇನಾದರೂ ಧನುಸ್ಸು ರಾಶಿನವರು ಮಧ್ಯಾಹ್ನದ ನಂತರ ನೀವು ನೋಡ್ತೀರಿ. ಶಿವಧ್ಯಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಮಕರ ರಾಶಿಗೆ ಸಂಬಂಧಪಟ್ಟಂತೆ ಕಳೆದ ಸಂಚಿಕೆಯಲ್ಲಿ ಏನು ಹೇಳಿದ್ನೋ ನಿನ್ನೆಯ ಸಂಚಿಕೆಯಲ್ಲಿ ಅದೇ 2:50ರವರೆಗೆ ಜ್ಯೇಷ್ಠ ನಕ್ಷತ್ರವಿರೋದ್ರಿಂದ ಅದೇ ಕಂಟಿನ್ಯೂ ಆಗುತ್ತೆ. ತದನಂತರವಾಗಿ ಆಗ್ತಕ್ಕಂಥದ್ದು ಕೇತುವಿನ ನಕ್ಷತ್ರ ಬರ್ತದೆ. ಕೇತುವಿನ ನಕ್ಷತ್ರ ಬಂದಾಗ ಏನು ಪರಿಣಾಮ ಪ್ರಭಾವ ಬೀರೋದಕ್ಕೆ ದಾರಿಯಾಗ್ತದೆ? ಮೋಕ್ಷ ಭಾವ. ಯಾರೂ ಬೇಡ, ಏನೂ ಬೇಡ, ಒಂಟಿಯಾಗಿರಬೇಕು, ಒಂಟಿಯಾಗಿ ಕಾಲ ಕಳಿಬೇಕು, ಯಾರೋ ಸನ್ಯಾಸ ಭಾವ. ಅಂದ್ರೆ ಒಂದು ರೀತಿಯಲ್ಲಿ ಎಲ್ಲರ ಮಠಕ್ಕೆ ಹೋಗೋಣ ಅಥವಾ ಯಾವುದೋ ದೇವಸ್ಥಾನಕ್ಕೆ ಹೋಗೋಣ, ಒಂದಿಷ್ಟೊತ್ತು ಕಾಲ ಒಂಟಿಯಾಗಿ ಕುಳಿತು ಬರೋಣ ಅನ್ನೋ ರೀತಿಯಲ್ಲಿ, ಯಾವುದೂ ಬೇಡ, ಏನರಲ್ಲೂ ಆಸಕ್ತಿಗಳನ್ನ ಮೂಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾವಿನ ಆತಂಕ ಅಥವಾ ಅಪಮೃತ್ಯುವಿನ ಆತಂಕ, ಎಲ್ಲೋ ಏನೋ ಆಗತ್ತೆ ಎಡವಟ್ಟು ಅನ್ನೋ ರೀತಿಯಲ್ಲಿ ಒಳಗಡೆ ಕಾಣ್ತಾ ಇರ್ತದೆ, ಅದರ ಫೀಲ್ ಆಗ್ತಾ ಇರ್ತದೆ. ಒಂದು ರೀತಿಯಲ್ಲಿ ಏನೋ ಆಗ್ಬಿಡ್ತದೆ ನನಗೆ ಅನ್ನೋ ರೀತಿಯಾದಂಥ ಆತಂಕಗಳು ಶುರುವಾಗ್ತಕ್ಕಂಥದ್ದು. ನಿದ್ರೆ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ, ಆರೋಗ್ಯದಲ್ಲಿ ಏನೋ ಆಗಿದೆ, ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ, ಎಲ್ಲೋದ್ರೂ ಒಂದು ರೀತಿಯಲ್ಲಿ ಭಯ 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 ಗಾಬರಿಗಳು, ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಸಂದರ್ಭ ಈ ಸಂದರ್ಭದಲ್ಲಿ ಇರುವಂಥದ್ದು. ಮೋಕ್ಷ ತ್ರಿಕೋಣ ಅಂತೀವಿ. ಮೋಕ್ಷ ತ್ರಿಕೋಣವಿದ್ದಾಗ ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ನಿಮ್ಮನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ. ಏನೋ ಒಂದು ಮಾಡಿ ಹೈರಾಣ ಮಾಡಿ ಕಿತ್ತಾಡಿ ಬತ್ತಾಡಿ ಏನೇನೋ ಮಾಡ್ತದೆ, ಗಲೀಜು 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 ಅನ್ನೋ ರೀತಿಯಲ್ಲಿ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂತ ಸಂದರ್ಭ. ಆ ಗಲೀಜು ವ್ಯವಸ್ಥೆಗಳನ್ನ ನೋಡೋದಿಕ್ಕಾಗದೆ ನೀವು ಒಂಟಿಯಾಗಿರುವಂತ ಪ್ರಯತ್ನವನ್ನ ಮಾಡ್ತೀರಿ. ಯಾರ ಸಹವಾಸವನ್ನು ಸಂಘವನ್ನು ಸೇರುವಂತ ಆಸಕ್ತಿಯನ್ನ ಮಧ್ಯಾಹ್ನ ನಂತರ ನೀವು ತೋರಿಸೋದಿಲ್ಲ. ಮಕರ ರಾಶಿನವರು ಹಸುವಿಗೆ ಕಡಲೆ ಬೆಲ್ಲವನ್ನು ತಿನ್ನಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಸಂಗಾತಿ ಆರೋಗ್ಯ ಹದಗೆಡುವಂತ ಸಂದರ್ಭಗಳು ಕಂಡು ಬರ್ತದೆ. ದಾಂಪತ್ಯದಲ್ಲಿ ಯಾಕೋ ಅತೃಪ್ತಿಯ ವಾತಾವರಣ ನಿರ್ಮಾಣವಾಗ್ತದೆ. ಪಾಲುದಾರಿಕೆ ವ್ಯವಹಾರ ಮುರಿದು ಬೀಳ್ತಕ್ಕಂಥದ್ದು ಅಥವಾ ಅದರಿಂದ ದೂರ ಆಗುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕುವಂತ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ಸ್ಥಿತಿಗತಿಗಳು ಪರವಾಗಿಲ್ಲ, ಒಂದು ಲಾಭದ ಸ್ಥಿತಿಗತಿಗಳು ಅನ್ನೋ ರೀತಿಯಲ್ಲಿ ನೋಡಿದ್ರೆ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಅಲ್ಲಿ ಇರುತ್ತೆ. ಒಂದು ತಕ್ಕ ಮಟ್ಟಿಗೆ ನಿರೀಕ್ಷಿತ ಪ್ರಮಾಣದಲ್ಲಿಲ್ಲ ಅಂದ್ರೂ ಕೂಡ ಒಂದು 25ರಿಂದ 30 ಭಾಗ ಲಾಭದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಸುಧಾರಣೆ, ಚೇತರಿಕೆಯನ್ನು ಕಾಣತಕ್ಕಂಥ ಸ್ಥಿತಿ, ಸ್ವಲ್ಪ ಆರ್ಥಿಕ ಸುಧಾರಣೆಯನ್ನು ಕಾಣತಕ್ಕಂಥ ಸನ್ನಿವೇಶಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಆಪತ್ತಿನಿಂದ ಪಾರಾಗ್ತೀರಿ. ತುಂಬಾ ಯಾವುದೋ ಗಂಭೀರವಾದ ಸಮಸ್ಯೆ ಆಗತ್ತೆ ಅನ್ನೋ ರೀತಿಯಲ್ಲಿ ಇರೋದ್ರಿಂದ ಅವುಗಳಿಂದ ಪಾರಾಗ್ತೀರಿ. ಬಟ್ ತೊಂದರೆಗಳಿಂದ ಏನಾದರೂ ಅಥವಾ ಕಷ್ಟಗಳಿಂದ ಮುಕ್ತಿ ಸಿಗುತ್ತಾ ಅಂದ್ರೆ ಆ ಸಾಧ್ಯತೆಗಳು ತುಂಬಾ ಕಡಿಮೆ. ವ್ಯಾವಹಾರಿಕ ಸ್ಥಿತಿ ಏನಿದೆಯಲ್ಲ ಅದು ಚೆನ್ನಾಗಾಗೋದಕ್ಕೆ ದಾರಿ ಆಗತ್ತೆ. ವೈಯಕ್ತಿಕ ಜೀವನ, ಸಾಂಸಾರಿಕ ಜೀವನ ಸ್ವಲ್ಪ ಕೆಡುವಂತ ಸ್ಥಿತಿಯನ್ನು ಕಾಣ್ತದೆ ಈ ದಿವಸ ಕುಂಭರಾಶಿಗೆ ಸಂಬಂಧಪಟ್ಟಂತೆ. ಓಂ ಹ್ರೌಂ ಶ್ರೀಂ ಬುಧಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂತ ರೀತಿಯನ್ನು ನೋಡಿದಾಗ ಮೀನರಾಶಿನವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಈ ಕ್ಯಾನ್ಸರ್ ಪೇಷಂಟ್ಸು
ಅಥವಾ ಎಲ್ಲೋ ಗಡ್ಡೆ ಆಗಿದೆ, ಗುಳ್ಳೆ ಆಗಿದೆ, ಎಲ್ಲೋ ಸಣ್ಣದಾಗಿ ತರಿಸ್ಕೊಂಡಿದೆ, ಯಾವುದೋ ಹುಳ ಕಚ್ಚಿದೆ, ನೆಗ್ಲೆಕ್ಟ್ ಮಾಡಬೇಡ್ರಿ. ಬಂದಲು ಹೋಗಿ ಡಾಕ್ಟ್ರಿಗೆ ತೋರಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಈ ಟೈಮ್ ಇವತ್ತಿನ ದಿವಸ ಏನಾದರೂ ಮಧ್ಯಾಹ್ನದವರೆಗೆ, ಮಧ್ಯಾಹ್ನ 2:50 ಜ್ಯೇಷ್ಠ ನಕ್ಷತ್ರವಿದೆ, ಅಲ್ಲಿವರೆಗೆ ಕಳೆದ ಸಂಚಿಕೆಯ ಫಲ, ಇನ್ನು ನಿನ್ನೆ ಫಲ ಏನಿರ್ತಾನೋ ಅದೇ ಫಲಗಳು ಮುಂದುವರಿತದೆ. ಮಧ್ಯಾಹ್ನ ನಂತರ ನಿಮಗೆ ಈ ಕಂಡೀಷನ್ಸ್ ಮುಂದುವರೆದಕ್ಕೆ ದಾರಿಯಾಗ್ತದೆ. ನಿದ್ರೆ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ, ಉದ್ಯೋಗ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಇಲ್ಲೊಂದು ಅದೃಷ್ಟವನ್ನು ಪಡೆದುಕೊಂಡಿದ್ದೀರಿ ಅಂದರೆ, ಯಾರು ನಿಮಗೆ ಕೇಡನ್ನು ಬಯಸಿರ್ತಾರೋ, ಕೆಡಕನ್ನು ಮಾಡಿರ್ತಾರೋ, ಆ ಕೆಡಕು ಮಾಡಿದಂಥವರು ಕೂಡ ನಾಮಾವಶೇಷವಾಗ್ತಕ್ಕಂಥದ್ದು ಅಥವಾ ಅವರಿಗೆ ರಿವರ್ಸ್ ಆಗುವಂಥ ಕಂಡೀಷನ್ಸ್ ಕಂಡು ಬರ್ತದೆ. ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸಂದರ್ಭ, ಕೆಲಸಗಾರರ ಕೊರತೆಯನ್ನು ಎದುರಿಸತಕ್ಕಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅರ್ಥತ್ರಿಕೋಣಕ್ಕೊಳಗಾಗಿರ್ತಕ್ಕಂಥ ಸ್ಥಿತಿ ಆಗಿರೋದ್ರಿಂದ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾದಂಥ ಅನಿವಾರ್ಯತೆಯನ್ನು ನೋಡಬೇಕಾಗತ್ತೆ. ಸ್ವಲ್ಪ ಕೊರತೆ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಈ ದಿವಸ ಸಾಲವನ್ನು ಕೇಳಿದ್ರೆ ಸಾಲ ಸಿಗುವುದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣಗಳು ಇರುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ವಲ್ಪ ಸೋಮಾರಿತನ ಮತ್ತೆ ಒತ್ತಡವನ್ನು ಬಿಟ್ಟರೆ ಉದ್ಯೋಗಸ್ಥರಿಗೆ, ದಿನಗೂಲಿ, ವಾರಗೂಲಿ ಅಥವಾ ತಿಂಗಳ ಸಂಬಳ ಕೆಲಸ ಮಾಡುವಂಥವ್ರಿಗೆ ಅನುಕೂಲದ ಸ್ಥಿತಿ ಇದೆ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಷ್ಟು ಸುಸೂತ್ರವಾಗಿ ನಡೆಯುವಂಥ ಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆಗಳು ಇರೋದಿಲ್ಲ. ಅತೃಪ್ತಿನಲ್ಲಿ ಇರುತ್ತದೆ. ಒಂದು ರೀತಿಯಲ್ಲಿ 1 ಅವರ್ ಆಗತ್ತೆ, ನನ್ನ ಗಂಟೆ ಕೈ ಕೊಡ್ತದೆ, ಈ ರೀತಿಯಲ್ಲಿ ಆಗುವಂಥ ಸ್ಥಿತಿಯನ್ನ ಮೀನರಾಶಿಗಳು ನೋಡ್ತೀರಿ. ಮನೆಯಲ್ಲಿ ಬಿಲ್ವಪತ್ರೆಯಿಂದ ಪೂಜೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.